ಸರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷಕ ಕೆಲಸ ಮಾಡ್ತಾಯಿದ್ದೀನಿ. ನಾನು 18 ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 2023ರಲ್ಲಿ ನಮಗೆ ಗೌರ್ಮೆಂಟಿಂದ ಆದೇಶ ಬಂತು ಸರ್. ಆ 2 ವರ್ಷದಿಂದ ಕೂಡ ನಾವು ಬಿ ಆಫೀಸಿಂದ ಪ್ರಪೋಸಲ್ ಬಂತು, ಕೊಟ್ವಿ. ಅದು DDP ಆಫೀಸ್ಗೆ ಬಂತು. ಆ 2 ವರ್ಷಗಳಿಂದ ಕೂಡ ನಮಗೆ DDP ಆದಂತಹ ಶಿವರಾಮೇಗೌಡರು ಸರ್ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಅವ್ರು ನಮಗೆ ಲಂಚ ಕೇಳಿದ್ರು. ಸೊ ನಾವು 5 ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ನಾವು ಅವಾಗ ನೆಕ್ಸ್ಟ್ ಆಪ್ಷನ್ ಬಂದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಏನು ಮಾಡ್ತೀವಿ, ಆ ಲಂಚ ಅಮೌಂಟನ್ನು ಕೊಡ್ತೀವಿ. ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸನ್ನು CO ಮೇಡಮ್ಗೆ ಮಾಡಿ ಅಂತ ಹೇಳಿದ್ವಿ. ಸೊ ಅವರು ಯಾವುದಕ್ಕೂ ಬಗ್ದೇದಂಗೆ ನಮಗೆ ಈಗ ಬೀದಿಗೆ ತಂದುಬಿಟ್ಟಿದ್ದಾರೆ ಸರ್. ನಮಗೆ ಈಗ ಸಂಸಾರನೂ ಇದೆ ಸರ್. ನಾವು ಈಗ ಆರ್ಡರ್ ತೊಗೊಳಕ್ಕೂ ಸಾಲ ಮಾಡಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಸರ್. ನಮ್ಗೆ ಎಲ್ಲಿಂದ ಸರ್ ಬರುತ್ತೆ ಇವಾಗ? ನಾವು ಅವ್ರ ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಿಲ್ಲ ಅಂದರೆ ಸರ್ ನಾವು ವಿಷ ತಗೊಂಡು ಸಾಯ್ದಂತೂ ಖಚಿತ ಸರ್. ನಾವು ಇದಂತೂ ಇಲ್ಲಿ DC ಸಾಹೇಬರು ನಮಗೆ ನ್ಯಾಯ ಒದಗಿಸ್ಕೊಡೋವರೆಗೂ ನಾವು ಕೂಡ ಹೋರಾಟ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾನೆ ಇರ್ತೀವಿ. ಆ DDPಯನ್ನು ನಮ್ಮ ಎದುರಿಗೆ ಕರೆಸಿ ಅಮಾನತು ಮಾಡಿ ನಮಗೆ DC ಸಾಹೇಬ್ರಿಂದ ನಮಗೆ ಶಿಫಾರಸು ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ನಾನು ಸರ್ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. 23ರಲ್ಲಿ ನಮಗೆ ಆದೇಶ ಬಂತು ಸರ್. ಕ್ರಮ ಕೈಗೊಳ್ಳಲೇಬೇಕು ಸರ್. ನಮ್ಮ ಬೀದಿ ಅಲಿಸಿದ್ದೀರಾ ಸರ್. ನಾವು ಇರಬರ ದುಡ್ಡೆಲ್ಲ ಖರ್ಚು ಮಾಡಿ ನಾವು ಸಾಲ ಮಾಡ್ಕೊಂಡಿದ್ದೀವಿ ಸರ್. ನೇಣು ಹಾಕೋಬೇಕು ಹಂಗೆ ಪರಿಸ್ಥಿತಿ ಬಂದಿದೆ ಸರ್. ನಾವೇನು ಸರ್ ಮಾಡೋದು? ನ್ಯಾಯ ಅದಕ್ಕೆ ಈ ಸಮಿತಿಯಿಂದ ನಾವು ನ್ಯಾಯ ಕೊಡಿಸಿ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಸರ್. ನಾವು ಸರ್ 4 ಜನ ಇದ್ದೀವಿ ಸರ್. ನಾವು ಒಬ್ಬೊಬ್ಬರಿಗೆ 5 ಲಕ್ಷ ಕೇಳಿದ್ದೀರಾ ಸರ್ ಅವರು. ಒಂದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ ಸರ್. ನಾವು ಅರುಣೋದಯ ವಿದ್ಯಾಸಂಸ್ಥೆ ಆಡ್ಲಿ ಮೇಘಲಾಪುರ ಸರ್. ಇಲ್ಲ ಸರ್, 4 ಜನಕ್ಕೆ ಪರ್ಮನೆಂಟ್ ಆಗಿದೆ ಸರ್. 4 ಜನಕ್ಕೆ ಸರ್ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸು ಬಿಡುಗಡೆ ಮಾಡ್ಬೇಕು ಸರ್ ನಮಗೆ. ಅದಕ್ಕೆ ಅವರು ಲೆಟ್ರ್ ಕೊಡ್ತಾ ಇಲ್ಲ. ಲೆಟ್ರ್ ಕೊಟ್ಟರೆ CO ಮೇಡಮ್ ಮಾಡ್ತಾರೆ ಸರ್. ಅದಕ್ಕೆ ಅವರು ಯಾವುದಕ್ಕೂ ಬಗ್ತಾ ಇಲ್ಲ ಸರ್. ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿದ್ರು ಸರ್. ನಾವು ಆಲ್ರೆಡಿ ಸಾಲ ಮಾಡಿಕೊಂಡು ಗೌರ್ಮೆಂಟಿಂದ ಆದೇಶ ತಗೊಂಡಿದ್ದೀವಿ. ಇನ್ನು ಅವ್ರಿಗೆ ಒಬ್ಬರಿಗೆ 5 ಲಕ್ಷ ಅಂದರೆ ಸರ್ ನಾವು ಎಲ್ಲಿಂದ ಕೊಡೋದು ಸರ್? ನಾವೀಗ ಕಾಲು ಬೀಳ್ತೀವಿ ಅಂತಂದು ಬಿದ್ದರೂ ತಲೆ ಕೆಡ್ಸ್ಕೊಳ್ಳಿಲ್ಲ. ವಿಷ ತೊಗೊಂಡು ಸಾಯ್ತೀವಿ ಅಂತ ಹೇಳಿದ್ವಿ ಅವರ ಆಫೀಸ್ ಮುಂದೆ. ಸಾಯಿರು ಹೋಗಿ ಅಂತಂದ್ರು. ನಾವು ಎಲ್ಲಿಗೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಸರ್? ನಮಗೆ ಈ ನೊಂದ ಶಿಕ್ಷಕರ ಅಳಲನ್ನು ಯಾರು ಕೇಳ್ತಾರೆ ಸರ್? ಇಡೀ ಸರ್ಕಾರಕ್ಕೆ ಮುಟ್ಬೇಕು ಸರ್ ನಮ್ಮ ಅಳಲನ್ನು. ನಮಗೆ ನ್ಯಾಯ ಕೊಡಲೇಬೇಕು. ಇಲ್ಲಾಂದರೆ ವಿಷ ತೊಗೊಂಡು ಸಾಯೋದು 100% ಗ್ಯಾರಂಟಿ ಸರ್.